ಚಿತ್ರದುರ್ಗ ನಮ್ಮ ಆವಿಷ್ಕಾರ್ ನ್ಯೂಸ್. ಚಿಕ್ಕಜಾಜೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿರೇಎಮ್ಮಿಗನೂರು ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣದ ಘಟನಾ ಸ್ಥಳಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ರಂಜಿತ್ ಕುಮಾರ್ ಬಂಡಾರು ಐಪಿಎಸ್ ರವರು ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ನಗರದ ಎಸ್ಪಿ ಕಚೇರಿಯಲ್ಲಿ 2:30ಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಚಿಕ್ಕಜಾಜೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿರೇಎಮ್ಮಿಗನೂರು ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 44 ವರ್ಷದ ಮಮತಾ, ಕೊಲೆಯಾದ ಮೃತ ಮಹಿಳೆ ಮತ್ತು ಪತಿ ರವಿಕುಮಾರ್ 55 ವರ್ಷ. ಮಮತಾ ಅವರನ್ನು ಕಬ್ಬಿಣದ ರಾಡಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆಂದು ದೃಢಪಟ್ಟಿದ್ದು, ಈಗಾಗಲೇ ರವಿಕುಮಾರನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ವಿಚಾರಣೆ ವೇಳೆ ರವಿಕುಮಾರ್ಗೆ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಯಿದ್ದು, ಈತ 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದು, ಸಾಲ ತೀರಿಸಲಾಗದೆ ಪ್ರತಿನಿತ್ಯ ಹೆಂಡತಿಗೆ ಹಣ ಕೊಡುವಂತೆ ಪೀಡಿಸುತ್ತಿದ್ದ, ತಮ್ಮ ಹೊಲವನ್ನು ಅಡವಿಟ್ಟು ಚಿಕಿತ್ಸೆಗೆ ಹಣ ಪಡೆಯಬೇಕೆಂದು ಪ್ರಯತ್ನ ಸಹ ನಡೆಸುತ್ತಿದ್ದ. ನಿನ್ನೆ ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ತಾರಕಕ್ಕೇರಿದಾಗ ಮಮತಾ ಅವರನ್ನು ರಾಡಿನಿಂದ ಹೊಡೆದು ಕೊಲೆ ಮಾಡಿರುವುದಾಗಿ ದೃಢಪಟ್ಟಿದೆ ಎಂದು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದರು. ಹಾಗೂ ತನಿಖಾಧಿಕಾರಿಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಮಯದಲ್ಲಿ ಚಿತ್ರದುರ್ಗ ಉಪವಿಭಾಗದ ಡಿವೈಎಸ್ಪಿರವರು, ಹೊಳಲ್ಕೆರೆ ವೃತ್ತ ನಿರೀಕ್ಷಕರು, ಚಿಕ್ಕಜಾಜೂರು ಠಾಣಾ ಪಿಎಸ್ಐ, ಎಸ್ಒಸಿಒ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಹಾಜರಿದ್ದರು. ಚಿಕ್ಕಜಾಜೂರು ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರ ವಿವರಗಳನ್ನು ನೋಡಿದರೆ, ಹಿರೇಎಮ್ಮಿಗನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಮತಾ ಅನ್ನುವರು 48 ಇಯರ್ ಓಲ್ಡ್, ಇವರು ಡಿಸೀಸ್ಡ್. ಇವರ ಗಂಡ ರವಿಕುಮಾರ್ 55 ವರ್ಷ. ಇವರು ಅವ್ರಿಗೆ ಒಂದು ರಾಡ್ ಥರ ವಸ್ತುವಿನಿಂದ ಹೊಡೆದು ಸಾಯಿಸ್ತಾರೆ. ಇವರು ಮಮತಾ ಅವರ ಚಿಕ್ಕಮ್ಮನ ಮಗ ಪ್ರಶಾಂತ್ ಅವರ ಕಂಪ್ಲೇಂಟ್ ಮೇರೆಗೆ ನಾವು ಇವರನ್ನು ದಾಖಲಿಸಿದ್ವಿ. ಈಗಾಗಲೇ ರವಿಕುಮಾರ್ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಿ ಮುಂದಿನ ತನಿಖೆಯನ್ನು ನಡೆಸ್ತೇವೆ. ಇದು ಕಂಪ್ಲೇಂಟ್ನಲ್ಲಿ ಹೇಳೋ ಪ್ರಕಾರ ಈ ರವಿಕುಮಾರ್ ಅನ್ನೋರಿಗೆ ಒಂದು ಲಿವರ್ ಸಿರೋಸಿಸ್ ಕಾಯಿಲೆ ಇತ್ತು. ಅವರಿಗೆ ಚಿಕಿತ್ಸೆಗೋಸ್ಕರ ಇವರು ಸಾಲ ಮಾಡಿದರು, ಒಂದು 10 ಲಕ್ಷದವರೆಗೂ ಸಾಲ ಮಾಡಿದರು. ಅದನ್ನು ತೀರಿಸುವ ನಿಟ್ಟಿನಲ್ಲಿ ಇವರ ಜಾಗ ಏನಿದೆ, ಹೊಲ, ಅದನ್ನು ಅಡಮಾನವಿಟ್ಟು ತೀರಿಸಬೇಕಂತ ಮಮತಾ ಅವರು ಮತ್ತು ರವಿಕುಮಾರ್ ಜಗಳ ನಡ್ತಾಯಿದ್ರು. ನಾವು ಜಾಗ ಸೇವ್ ಮಾಡೋದು ಬೇಡ, ಅಡಮಾನ ಇಟ್ಟೋದು ಬೇಡ ಅಂತ ರವಿಕುಮಾರ್ ಅವರು, ಮಮತಾ ಅವರು ಅದನ್ನು ಕ್ಲಿಯರ್ ಮಾಡೋಣ ಅಂತ ಅವರು ಸ್ವಲ್ಪ ಡಿಫ್ರೆನ್ಸಸ್ ನಡ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಅವರ ಜಾಗವನ್ನು ಅಡಮಾನ ಇಟ್ಟುವಂಥ ಒಂದು ಡೆಸಿಷನ್ ತಗೊಳ್ತಾರೆ. ಅದರಿಂದಾಗಿ ಈ ಘಟನೆ ನಡೆದಿದೆ ಅಂತ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರೋಪಿಯನ್ನು ಇನ್ನೂ ವಿಚಾರಣೆ ಮಾಡಿ ಮುಂದಿನ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ.